ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ನಾನು ಆನಂದ್ ಪಾಟೀಲ್, ಟೆಕ್ನಿಕಲ್ ಅನಲಿಸ್ಟ್. ಇವತ್ತಿನ ಒಂದು ಟಾಪಿಕ್ ಬಂದು, ಇವತ್ತಿನ ವಿಷಯ ಬಂದು ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ. ತುಂಬಾ ಜನಕ್ಕೆ ತುಂಬಾ ಒಂದು ಕನ್ಫ್ಯೂಷನ್ ಗಳಿದೆ ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ. ಫಸ್ಟ್ ಬರೋ ಕ್ವಶನ್, ಫಾರೆಕ್ಸ್ ಲೀಗಲ್ ಇಲ್ಲೀಗಲ್? ಇದೊಂದು $1 million ಕ್ವಶನ್ ಆಗ್ಬಿಟ್ಟಿದೆ. ಲೀಗಲ್ ಇಲ್ಲೀಗಲ್ ತುಂಬಾ ಜನಕ್ಕೆ ಇದೆ ಕನ್ಫ್ಯೂಷನ್. ಕೆಲವೊಬ್ರು ತುಂಬಾ ಇದ್ದಾರೆ. ಸಿಂಪ್ಲಿಫೈ ಅನ್ಕೊಳ್ಳಿ, ಈ ಒಂದು ಫಾರೆಕ್ಸ್ ಟ್ರೇಡಿಂಗ್ ನ ಹೆಚ್ಚಾಗಿ ಮಾಡ್ತಾ ಇರೋದು ಒಂದು ಕ್ರಿಪ್ಟೋ ಬಿಟ್ ಕಾಯಿನ್ ಅಲ್ಲಿ ಮಾಡ್ತಾ ಇರೋದು. ಫಸ್ಟ್ ಆಫ್ ಆಲ್, ಫಾರೆಕ್ಸ್ ಟ್ರೇಡ್ ಅಂದ್ರೆ ಏನು, ಯಾವ ತರ ಟ್ರೇಡಿಂಗ್ ಮಾಡೋದು, ಫಾರೆಕ್ಸ್ ಅಂದ್ರೆ ಏನು? ಒಂದು ಕರೆನ್ಸಿ ಮಧ್ಯೆ ಒಂದು ನಡೆಯೋ ಟ್ರೇಡಿಂಗ್ ಫಾರೆಕ್ಸ್ ಟ್ರೇಡಿಂಗ್ ಅಂತ ಕರಿತೀವಿ. ಲೈಕ್ INR USD, ನಮ್ಮ ಒಂದು INR ಯುರೋಪ್ ಕರೆನ್ಸಿ ಮಧ್ಯೆ ಇದು ಟ್ರೆಡಿಷನಲ್ ಆಗಿರುವಂತ ಒಂದು ಮೆಥಡ್. ಬಟ್ ಇದನ್ನ ಕೆಲವು ನಮ್ದು ಕರೆನ್ಸಿಗಳು ಮಾತ್ರ ನಮ್ಮ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ. ಏಂಜಲ್ ಜೀರೋದಲ್ಲಿ ನೀವು ಮಾಡಬಹುದು. ಅದರಲ್ಲಿ ತುಂಬಾ ಇಲ್ಲಿಕ್ವಿಡೆಡ್ ಇರುತ್ತೆ, ಲಿಕ್ವಿಡಿಟಿ ಅಷ್ಟೊಂದು ಇರಲ್ಲ. ಅದು ಬಿಟ್ರೆ ಬೇರೆ ಒಂದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಸ್ ಗಳಿದೆ, ಅದ್ರ ಮುಖಾಂತರ ಮಾಡಬಹುದು. ಅಲ್ಲಿ ನೀವು USDT ವರ್ಸಸ್ ಬಿಟ್ ಕಾಯಿನ್, BTC, ಗೋಲ್ಡ್, ಕ್ರೂಡ್ ಆಯಿಲ್ ಎಲ್ಲ ಬೇರೆ ಅಂದ್ರೆ ತುಂಬಾ ಆಪ್ಷನ್ಸ್ ಇದೆ. ಅದನ್ನ ನೀವು ಮಾಡಬಹುದು. ಅಲ್ಲಿ ಒಂದು ಲಿಕ್ವಿಡಿಟಿ ಕೂಡ ಅಲ್ಲಿ ಹೆಚ್ಚಾಗಿ ಇರುತ್ತೆ. ಬಟ್ ಇವತ್ತು ನಾವು ತುಂಬಾ ಫಸ್ಟ್ ಕ್ವಶನ್, ನಾವು ತುಂಬಾ ಜನ ಕನ್ಫ್ಯೂಷನ್ ಕ್ಲಿಯರ್ ಮಾಡೋಣ. ಫಾರೆಕ್ಸ್ ಟ್ರೇಡಿಂಗ್ ಲೀಗಲ್ ಇಲ್ಲೀಗಲ್? ಸರ್, ಇದು ಒಂದು ರೀತಿ ಯಾವ ರೀತಿ ಆಗುತ್ತೆ ಅಂದ್ರೆ, ನಾವು ಹಿಸ್ಟ್ರಿಗೂ ನೋಡೋಣ, ಹಿಸ್ಟ್ರಿ ತಗೊಳ್ಳೋಣ. ಇವಾಗ ನಮ್ಮ ಒಂದು ಇಂಡಿಯಾದಲ್ಲಿ ಕಂಪ್ಯೂಟರ್ ಬಂದಾಗ ತುಂಬಾ ಜನಕ್ಕೆ ಕೆಲಸ ಹೋಗ್ಬಿಡುತ್ತೆ, ಜಾಬ್ ಕಳ್ಕೊಂತಾರೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ನಾರಾಯಣ ಮೂರ್ತಿ ಅವರು, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ವಿಧಾನಸೌಧಕ್ಕೆ ವರ್ಷಗಟ್ಟಲೆ ಅಲ್ದಿದ್ದಾರೆ ಒಂದು ಕಂಪ್ಯೂಟರ್ ತರಕ್ಕೆ. ಒಂದೇ ಒಂದು ಕಂಪ್ಯೂಟರ್ ತಗೊಂಬರಕ್ಕೆ ಇಂಡಿಯಾಕ್ಕೆ ಸುಮಾರು ಒಂದು ಅಪ್ಲಿಕೇಶನ್ ಹಾಕಿ ಸುಮಾರು ತಿರುಗಾಡಿದಾರಂತೆ ಅವಾಗಿನ ಒಂದು ಕಾಲದಲ್ಲಿ. ಅವಾಗ ಇಲ್ಲೀಗಲ್ ತರ ಇತ್ತು ಕಂಪ್ಯೂಟರ್. ಆಮೇಲೆ ಅವೇರ್ನೆಸ್ ಬಂತು, ಅಡಾಪ್ಷನ್, ಜನ ಬೇಕು ಅಂತ ಡಿಪೆಂಡ್ ಮಾಡಿದಾಗ ಆಟೋಮೆಟಿಕ್ ಲೀಗಲ್ ಆಗುತ್ತೆ. ಅದೇ ರೀತಿ ತುಂಬಾ ಜನ ಸ್ಟಾರ್ಟಿಂಗ್ ಹೊಸದಾಗಿ ಬಂದಾಗ ಒಂದು ಕಾಂಪ್ಲಿಕೇಶನ್ ಇರುತ್ತೆ, ಅದು ಅಕ್ಸೆಪ್ಟೆನ್ಸಿ ಪ್ರಾಬ್ಲಮ್ ಇರುತ್ತೆ, ಅದಕ್ಕೊಂದು ರೆಗ್ಯುಲೇಟರಿ ಇರಲ್ಲ. ಹಾಗಾಗಿ ಈ ತರ ಕ್ವಶನ್ಸ್ ಬರುತ್ತೆ. ಇದೆಲ್ಲ ಗುದ್ದಾಟ ಆಗಿ ಕೊನೆಗೆ ಏನಾಗಿದೆ, ಇಂಡಿಯನ್ ಗವರ್ಮೆಂಟ್ ಟ್ಯಾಕ್ಸ್ ತಗೊಂತ ಇದೆ. ಫಾರೆಕ್ಸ್ ಟ್ರೇಡ್ ಅಲ್ಲಿ ಮಾಡಿದ್ರೆ, ಕ್ರಿಪ್ಟೋ ಟ್ರೇಡಿಂಗ್ ಯಾವ್ದೇ ಒಂದು ಮಾಡಿದ್ರು 30% ಟ್ಯಾಕ್ಸ್ ನ ತಗೊಂತ ಇದಾರೆ ಆನ್ ಪ್ರಾಫಿಟ್. ಟ್ಯಾಕ್ಸ್ ತಗೊಂತ ಇದಾರೆ ಅಂತ ಮೀನ್ಸ್ ಅರ್ಥ ಮಾಡ್ಕೊಳ್ಳಿ, ಅದು ಲೀಗಲ್ ಅಂತ, ಹೌದಲ್ವಾ? ಇಲ್ಲೀಗಲ್ ಯಾವುದು? ಸಿಂಪಲ್ ನಾವ್ ಹೇಳ್ಬೇಕಾದ್ರೆ, ಇಲ್ಲೀಗಲ್ ಯಾವ್ದು ಟ್ಯಾಕ್ಸ್ ಕಟ್ಟದೆ ನಾವು ಕಟ್ಟಲ್ವಲ್ಲ, ಅದು ಜನಗಳಿಗೆ ಹಾನಿಕರವಾಗಿರುತ್ತೆ, ಟ್ಯಾಕ್ಸ್ ಕಟ್ಟಲ್ಲ, ಗೌರ್ಮೆಂಟ್ ರೆಗ್ಯುಲೇಟರಿ ಇರಲ್ಲ ಅಂದಾಗ ಅದೇನಾಗುತ್ತೆ, ಇಲ್ಲೀಗಲ್ ಆಗುತ್ತೆ. ಅದೇ ರೀತಿ ಗೌರ್ಮೆಂಟ್ ಟ್ಯಾಕ್ಸ್ ಆಗ್ತಾ ಇದಾರೆ ಅಂದ್ರೆ ಲೀಗಲ್. ಬಟ್ ಆದ್ರೂ ಕೂಡ ಇಲ್ಲಿ ಯಾಕೆ ಒಂದು ತುಂಬಾ ಜನ ಭಯ ಬೀಳ್ತಾರೆ, ಕಾಂಪ್ಲಿಕೇಶನ್ ಇದೆ. ಬಟ್ ಇದು ಲೀಗಲ್ ಇದೆ, ಆದ್ರೆ ರೆಗ್ಯುಲೇಟೆಡ್ ಅಲ್ಲ. ರೆಗ್ಯುಲೇಟೆಡ್ ಅಂದ್ರೆ ಏನು? ಇವಾಗ RBI ಎಲ್ಲ ಬ್ಯಾಂಕ್ಸ್ ಗೆ ಒಂದು RBI ರೆಗ್ಯುಲೇಟ್ ಮಾಡುತ್ತೆ, ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗೆ ಒಂದು IRDAI ರೆಗ್ಯುಲೇಟ್ ಮಾಡುತ್ತೆ, ಎಲ್ಲ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್ ಗೆಲ್ಲ ಒಂದು ಸೆಕ್ಯೂರಿಟಿ ಆಗಿ ಒಂದು ಸೆಬಿ ಪ್ರೊಟೆಕ್ಟ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ. ಅದೇ ತರನೇ ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ ಗೆ ರೆಗ್ಯುಲೇಟೆಡ್ ಇದೆ. ಬಟ್ ಇದಕ್ಕೆ ರೆಗ್ಯುಲೇಟೆಡ್ ಇಲ್ಲ ಕ್ರಿಪ್ಟೋ ಫಾರೆಕ್ಸ್ ಟ್ರೇಡಿಂಗ್ ಬೇರೆ ಅದರ್ ಪ್ಲಾಟ್ಫಾರ್ಮ್ ಗೆ. ಯಾಕೆ ಅಂದ್ರೆ ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದಾರೆ ಟ್ರೇಡ್ ನ. ಹಾಗಾಗಿ ಎಲ್ಲಾ ಕಂಟ್ರಿಗಳು ಸೇರಿ ಒಂದು ರೆಗ್ಯುಲೇಟರ್ ತಂದು ಮಾಡ್ಬೇಕಾಗುತ್ತೆ. ಹಾಗಾಗಿ ಇನ್ನು ಯಾರು ಅದನ್ನ ರೆಗ್ಯುಲೇಟ್ ಮಾಡಕ್ಕಾಗಿಲ್ಲ. ರೀಸೆಂಟ್ ಆಗಿ ನಮ್ಮ ಒಂದು ಟ್ರಂಪ್ ಅವ್ರು ಬಂದ್ಮೇಲೆ ಅವ್ರು ಅನೌನ್ಸ್ ಮಾಡಿದ್ದಾರೆ, ನಾನು ಆಸ್ ಎ ಕ್ರಿಪ್ಟೋ ಒಂದು ಕ್ಯಾಪಿಟಲ್ ಆಗಿ ಮಾಡ್ತೀನಿ, USA ರೆಗ್ಯುಲೇಷನ್ ಎಲ್ಲ ಮಾಡ್ತೀನಿ ಅಂತ ಅವರು ಒಂದು ಹೇಳಿದ್ದಾರೆ. ಈ ತರ ಜನಗಳ ಅಕ್ಸೆಪ್ಟ್ ಮಾಡುವಂತ ಸ್ವಭಾವ ಸ್ಟಾರ್ಟಿಂಗ್ ಎಲ್ಲ ಅಪೋಸಿಟ್ ಆಗಿರ್ತೀವಿ, ಕಾಂಪ್ಲಿಕೇಟೆಡ್ ಇರ್ತವೆ. ನಾನು ಕೂಡ ಮುಂಚೆ ಕಾಂಪ್ಲಿಕೇಟೆಡ್ ಅಂತ ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಇವಾಗ ಏನಾಗಿದೆ ಅಂದ್ರೆ, ನಮ್ಮ ಇಂಡಿಯನ್ ಮಾರ್ಕೆಟ್ ಒಂದು ಕರೆಕ್ಷನ್ ಅಲ್ಲಿ ಇದೆ, ಕೆಲವೊಂದು ಕಾಂಪ್ಲಿಕೇಟೇಷನ್ ಇದೆ. ಯಾವ್ದೋ ನಮ್ಮ ಇಂಡಿಯನ್ ಮಾರ್ಕೆಟ್ ಸ್ಟಾಕ್ಸ್ ಇನ್ವೆಸ್ಟ್ಮೆಂಟ್ ಓಕೆ ನಾವು ಮಾಡ್ತಾ ಇದ್ದೀವಿ. ಬಟ್ ಟ್ರೇಡಿಂಗ್ ಅಂತ ಬಂದಾಗ ಎಲ್ಲರೂ ಮಾಡೋದೇನು, ಆಪ್ಷನ್ಸ್ ಟ್ರೇಡಿಂಗ್. ಆಪ್ಷನ್ ಟ್ರೇಡಿಂಗ್, ಸೆಲ್ಲಿಂಗು, ಫ್ಯೂಚರ್ ಮಾಡ್ಬೋದು. ಅದ್ರಲ್ಲಿ ಏನೇನೆಲ್ಲ ಕಾಂಪ್ಲಿಕೇಶನ್ ಇದೆ, ಡಿಫ್ರೆನ್ಸ್ ಹೇಳ್ತೀನಿ. ಯಾವುದೇ ಕಾರಣಕ್ಕೆ ಇದು ಮಾಡಬಾರ್ದು, ಇದು ಮಾಡ್ಬೇಕು, ಇದು ಸರಿ, ಇದು ತಪ್ಪಂತ ಡಿಸಿಷನ್ ಬರಲ್ಲ. ಬಟ್ ನಿಮ್ಗೊಂದು ಕಂಪ್ಯಾರಿಸನ್ ತೋರಿಸ್ತೀನಿ, ಆಮೇಲೆ ನಿಮ್ ಚಾಯ್ಸ್ ಯಾವ್ದು ಬೇಕಾದ್ರೂ ನೀವು ಟ್ರೇಡಿಂಗ್ ನ ಮಾಡ್ಬೋದು. ಇಂಡಿಯಾದಲ್ಲಿ ಆಪ್ಷನ್ ಟ್ರೇಡಿಂಗ್ ಡೇ ಬೈ ಡೇ ಡಿಫಿಕಲ್ಟ್ ಯಾಕೆ ಆಗ್ತಾ ಇದೆ? ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾನು ಮುಂಚೆನೂ ಇಷ್ಟೇ ಇರೋದ ಒಂದು ಕೆಲವೊಂದು ವಿಷಯಗಳಿದೆ, ನಂದೇ ಪರ್ಸನಲಿ ಹೇಳ್ಬಿಡ್ತೀನಿ. ಆಪ್ಷನ್ಸ್ ಅಲ್ಲಿ ನೀವು ಹೋಗಿ ನೋಡಕ್ ಹೋದ್ರೆ ಎಕ್ಸ್ಪೈರಿ ಇರುತ್ತೆ, ಕರೆಕ್ಟಾ, ಮುಗಿದೋಗ್ಬಿಡುತ್ತೆ, ಹೋಲ್ಡ್ ಮಾಡಕ್ ಆಗಲ್ಲ. ಎರಡನೇದು ಟೈಮ್ ಡಿಕೆ ಇರುತ್ತೆ. ಒಂದು ಟೈಮ್ ಕಳೆದಂಗೆಲ್ಲ ನಮ್ಮ ಪ್ರೀಮಿಯಂ ಪ್ರೈಸ್ ಡೌನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಲಾಸ್ ಆಗುವಂತ ಎಲ್ಲಾ ಲಕ್ಷಣಗಳು ಇರುತ್ತೆ ಅದರಲ್ಲಿ. ನಮ್ಗೆ ಎಕ್ಸ್ಪೈರಿ ಇರುತ್ತೆ, ಇಲ್ಲ ಅಂದ್ರೆ ಟೈಮ್ ಡಿಕೆ, ಎರಡರ ಒಂದ್ ಕಡೆ ನಾವು ಲಾಸ್ ಆಗ್ತೀವಿ. ಯಾವ್ದೇ ಕಾರಣಕ್ಕೆ ಆಸ್ ಎ ಸ್ಟಾಕ್ ತರ ಪ್ರೈಸ್ ಮೂವ್ಮೆಂಟ್ ಆಗಲ್ಲ. ಅಲ್ಲಿ ನಿಂತ್ಕೊಂಡ್ರೆ
ಕೆಳಗಡೆ ಬರುತ್ತೆ. ಒಂದ್ ಯಾವಾಗಲೂ ಅಷ್ಟೇ ಮೇಲೆ ಹೋಗ್ಬೇಕು, ಎಕ್ಸ್ಟ್ರೀಮ್ ಆಗಿ ಕೆಳಗೆ ಬರ್ಬೇಕು, ಅವಾಗ ಮಾತ್ರ ನಾವು ಲಾಭ ಮಾಡಕ್ಕಾಗುತ್ತೆ. ಆಪ್ಷನ್ಸ್ ಒಂದು FNO ಟ್ರೇಡ್ ಈ ಒಂದು ಕಾಂಪ್ಲಿಕೇಶನ್ಸ್ ಇದೆ. ಮತ್ತೆ ರೀಸೆಂಟ್ ಆಗಿ ಒಂದು ನಮ್ಮ ಇಂಡಿಯಾದ ಗವರ್ಮೆಂಟ್ ಒಂದು ಟ್ಯಾಕ್ಸ್ ಕೂಡ ಇನ್ಕ್ರೀಸ್ ಮಾಡಿ, ಲಾಟ್ ನ ಸೈಜ್ ನ ಇನ್ಕ್ರೀಸ್ ಮಾಡಿದೆ. ಇವಾಗ ಸೆಲ್ಲಿಂಗ್ ಮಾಡಕ್ ಹೋದ್ರೆ, ಎಡ್ಜಿಂಗ್ ಮಾಡಕ್ ಹೋದ್ರೆ 3 ಲಕ್ಷ ಮೇಲೆ, ಬೈಂಗ್ ಮಾಡಕ್ ಹೋದ್ರೆ ಕೂಡ ಇನ್ಕ್ರೀಸ್ ಆಯ್ತು. ಈ ತರ ಸುಮಾರು ರೆಗ್ಯುಲೇಷನ್ ಗಳಾಗ್ತಾ ಇದಾರೆ ಒಂದು ಆಪ್ಷನ್ ಟ್ರೇಡಿಂಗ್ ಮೇಲೆ. ಬಟ್ ಆ ಟ್ರೇಡಿಂಗ್ ಮಾಡೋರು, ಟ್ರೇಡರ್ ಆಗಿರ್ಬೋದು, ಅವ್ರು ಏನ್ ಮಾಡ್ಬೇಕು? ಬಟ್ ಸ್ವಲ್ಪ ಕಾಂಪ್ಲಿಕೇಶನ್, ಈ ತರ ಎಲ್ಲ ಒಂದು ಕಾಂಪ್ಲಿಕೇಶನ್ ಆಗ್ತಾ ಇದೆ. ಡೇಟಾನು ಅಷ್ಟೇ ಡಿಲೇ ಡೇಟಾ ಇರುತ್ತೆ ನಮ್ಗೆ. NSE ಇಂದ ಒಂದು 3 ಮಿನಿಟ್ಸ್ ಡಿಲೇ ಡೇಟಾ ಇರುತ್ತೆ. ಈ ತರ ಕಾಂಪ್ಲಿಕೇಟೆಡ್ ರೀಟೇಲ್ ಇನ್ವೆಸ್ಟರ್ ಲಾಸ್ ಆಗ್ತಾ ಇದಾರೆ, ಮಾಡೋದು ಡೇ ಬೈ ಡೇ ಡಿಫಿಕಲ್ಟ್ ಆಗ್ತಾ ಇದೆ. ಈ ಒಂದು ಇಂಡಿಯನ್ ಒಂದು ಆಪ್ಷನ್ ಟ್ರೇಡಿಂಗ್ ಮಾಡೋ ಒಂದು ಡಿಫಿಕಲ್ಟಿ. ಬಟ್ ಫಾರೆಕ್ಸ್ ಅಲ್ಲಿ ಏನು, ಫಾರೆಕ್ಸ್ ಅಲ್ಲಿ ಹೆಂಗಿದೆ ಅಂದ್ರೆ ಒಂದು ನಮ್ಮದೇ ಒಂದು ಪ್ಲಾಟ್ಫಾರ್ಮ್ ಕೂಡ ಹೇಳ್ತೀನಿ ಯಾವ ಪ್ಲಾಟ್ಫಾರ್ಮ್ ಫಾರೆಕ್ಸ್ ಟ್ರೇಡಿಂಗ್ ಮಾಡೋ ಅಂತ. ಓಕೆ, ಫಾರೆಕ್ಸ್ ಟ್ರೇಡಿಂಗ್ ಮಾಡೋಣ, ಅದ್ರಲ್ಲಿ ಏನೆಲ್ಲ ಅಡ್ವಾಂಟೇಜ್ ಇದೆ ನೋಡಿ. ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಯಾವುದೇ ತರ ಟೈಮ್ ಡಿಕೆ ಇಲ್ಲ. ಅದು ಪರ್ಟಿಕ್ಯುಲರ್ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಬಿಟ್ಕಾಯಿನ್ ವರ್ಸಸ್ USDT ಅಂತ ಬರುತ್ತೆ, ಅದನ್ನ ಮಾತ್ರ ಟ್ರೇಡ್ ಮಾಡಬೇಕಾಗುತ್ತೆ. ಅದರಲ್ಲೂ ಕೆಲವೊಂದು ಇಲ್ಲಿಕ್ವಿಡೇಟ್ ಇದೆ, ಬೇರೆ ಬೇರೆ ಇಲ್ಲಿಕ್ವಿಡೇಟ್ ಇದೆ. ಬಟ್ ನಿಮ್ಗೆ ಬೆಸ್ಟ್ ಆಪ್ಷನ್ಸ್ ಅಂದ್ರೆ ಬಿಟ್ಕಾಯಿನ್ ವರ್ಸಸ್ USDT ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಟ್ರೇಡ್ ಮಾಡಬಹುದು. ಅದರಲ್ಲಿ ಏನ್ ಅಡ್ವಾಂಟೇಜ್ ಇದೆ? ಟೈಮ್ ಡಿಕೆ ಇಲ್ಲ, ಕರ್ಗೋಗುತ್ತೆ ನಿಂತೋದ್ರೆ ಅನ್ನೋ ಒಂದು ನಮ್ಗೆ ಟೆನ್ಷನೇ ಇಲ್ಲ. ಎರಡನೇದು ಎಕ್ಸ್ಪೈರಿ ಅಂತೂ ಇಲ್ವೇ ಇಲ್ಲ, ಎಕ್ಸ್ಪೈರಿನೇ ಇಲ್ಲ. ಆಸ್ ಎ ನಾವು ಸ್ಟಾಕ್ ತರ ಇದನ್ನ ಟ್ರೇಡ್ ಮಾಡಬಹುದು. ಸ್ಟಾಕ್ ತರ ಟ್ರೇಡ್ ಮಾಡಕ್ ಇಲ್ಲೂ ಕೂಡ ಮಾಡ್ಬೋದಲ್ಲ ಸರ್? ಸ್ಟಾಕ್ ತರ ಟ್ರೇಡಿಂಗ್ ಅಲ್ಲಿ ಏನಿದೆ ಅಂತ ಕೇಳ್ಬೋದು ನೀವು. ಬಟ್ ಅಲ್ಲೇನಿದೆ ಅಂತಂದ್ರೆ ಟ್ರೇಡಿಂಗ್ ಅಲ್ಲಿ ನಿಮ್ಗೆ ವ್ಯಾಲ್ಯೂಮ್ ಸಿಕ್ಕಾಪಟ್ಟೆ. ಯಾಕಂದ್ರೆ ಇದು ವರ್ಲ್ಡ್ ವೈಡ್ ಟ್ರೇಡ್ ಮಾಡ್ತಾ ಇರ್ತಾರೆ, ಹಾಗಾಗಿ ವ್ಯಾಲ್ಯೂಮ್ ಇದೆ. ಒಂದು ಡೇ ನಮ್ಮ ಹಬ್ಬ ಅಂದ್ರೆ ಬ್ಯಾಂಕ್ ನಿಫ್ಟಿಲಿ 500,000 ಪಾಯಿಂಟ್ ಅಪ್ ಡೌನ್ ಆದ್ರೆ ತುಂಬಾ ಗ್ರೇಟ್ ಪರ್ ಡೇ. ಬಟ್ ಅಲ್ಲಿ ಬಂದು 10,000, 5,000, 4,000, 3,000 ಈ ತರ ಪಾಯಿಂಟ್ ಅಪ್ ಡೌನ್ ಆಗ್ತಾ ಇರುತ್ತೆ. ಆ ಒಂದು ಅಪ್ ಡೌನ್ ಆಸ್ ಎ ಟ್ರೇಡರ್ ಟ್ರೇಡಿಂಗ್ ಅಲ್ಲಿ ಯಾವ ತರ ದುಡ್ಡು ಮಾಡ್ಬೋದು? ಮಾರ್ಕೆಟ್ ಅಪ್ ಡೌನ್ ಆದ್ರೆ ಮಾತ್ರ ಮಾಡಕ್ ಹೋಗ್ಬೋದು. ಹಾಗಾಗಿ ಅದ್ರಲ್ಲಿ ಅಡ್ವಾಂಟೇಜ್ ಇದೆ, ವ್ಯಾಲ್ಯೂಮ್ ಇದೆ, ಯಾವ್ದೇ ಕಾರಣಕ್ಕೆ ಎಕ್ಸ್ಪೈರಿ ಇಲ್ಲ, ಟೈಮ್ ಡಿಕೆ ಇಲ್ಲ, ಯಾವ್ದೋ ಕಾಂಪ್ಲಿಕೇಶನ್ ಇಲ್ಲ. ಕೆಳಗಡೆ ಬರುತ್ತಂದ್ರೆ ಸೆಲ್ ಮಾಡಿ, ಮೇಲೆ ಹೋಗುತ್ತಂದ್ರೆ ಬೈ ಮಾಡಿ, ಅಷ್ಟೇ ಸಿಂಪಲ್ ಮ್ಯಾಟರ್. ಈ ತರ ಒಂದು ಈಸಿ ಪ್ಲಾಟ್ಫಾರ್ಮ್ ಇದೆ. ಯಾವ್ದೇ ತರದ STT, ಅದು GST, ಅದು ಆಳು ಮೂಳು 10 ತರ ಟ್ಯಾಕ್ಸ್ ಇಲ್ಲ. ಒಂದೇ ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಎಂಡ್ ಆಫ್ ದ ಡೇ ನಾವು 30% ಇನ್ಕಮ್ ಟ್ಯಾಕ್ಸ್ ನ ಕಟ್ಟಬೇಕಾಗುತ್ತೆ. ಅದು ಇನ್ಕಮ್ ನಾವು ಸಂಪಾದನೆ ಮಾಡಿದ್ರೆ, ಓಕೆನಾ, ಮಾಡಿದ್ರೆ ನಾವು 30% ಕಟ್ಬೋದು. ಈ ತರ ಒಂದು ಈಸಿ ಆಗಿದೆ. ಅದಕ್ಕೆ ಸುಮಾರು ಜನ ಫಾರೆಕ್ಸ್ ಟ್ರೇಡಿಂಗ್ ಸ್ವಿಚ್ ಆಗ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಎಲ್ರು ಕಾಂಪ್ಲಿಕೇಶನ್ ಅನ್ಸ್ತು, ಈ ತುಂಬಾ ಡಿಫಿಕಲ್ಟ್ ಅನ್ಸ್ತು, ಏನು ಎತ್ತ ಅಂತ ಗೊತ್ತಾಗ್ಲಿಲ್ಲ. ಬಟ್ ಇವಾಗ ಫಾರೆಕ್ಸ್ ಟ್ರೇಡಿಂಗ್ ತುಂಬಾ ಜನ ಸ್ವಿಚ್ ಆಗ್ತಾ ಇದ್ದಾರೆ. ನಾನು ಕೂಡ ಫಾರೆಕ್ಸ್ ಟ್ರೇಡಿಂಗ್ ನಾ ಮಾಡ್ತಾ ಇದ್ದೀನಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡ್ಬೋದು, ಅಪ್ಡೇಟ್ ಕೂಡ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ತುಂಬಾ ಈ ಬೆಸ್ಟ್ ಅನ್ಸಿದ್ದು ಆಪ್ಷನ್ಸ್ ಅಲ್ಲಿ ಎಕ್ಸ್ಪೈರಿ ಇದೆ, ಟೈಮ್ ಡಿಕೆ ಇದೆಲ್ಲ, ಅದೇ ನನ್ಗೆ ತುಂಬಾ ಇಷ್ಟ ಆಗಿದೆ. ಇಲ್ಲಿ ಇಲ್ಲ, ವಾಲಟಿಲಿಟಿ ಇದೆ, ನಾವು ಟೆಕ್ನಿಕಲ್ ಕಲ್ತ್ಕೊಂಡಿದೀವಿ, ನಮ್ಗೆ ಈಸಿ ಆಗುತ್ತೆ. ಒಂದು ಪ್ರೈಸ್ ಮೇಲೆ ಹೋಗುತ್ತಾ ಡೌನ್ ಬರುತ್ತಾ ಇದನ್ನ ಗೊತ್ತಿದ್ರೆ ಆರಾಮಾಗಿ ಫಾರೆಕ್ಸ್ ಅಲ್ಲಿ ಕೂಡ ನಾವು ದುಡ್ಡನ್ನ ಮಾಡಬಹುದು. ಅದಕ್ಕೆ ಯಾವಾಗ್ಲೂ ನಾನು ಹೇಳೋದು ಪ್ರೈಸ್ ಆಕ್ಷನ್ ಕಲೀರಿ ಅಂತ. ಪ್ರೈಸ್ ಆಕ್ಷನ್ ಕಲ್ತ್ರೆ ನೀವು ಎನಿ ವರ್ಲ್ಡ್ ಅಲ್ಲಿ ಯಾವ ತರದ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲೂ ಕೂಡ, ಸ್ಕ್ರಿಪ್ಟ್ ಅಲ್ಲೂ ಕೂಡ ವರ್ಕ್ ಮಾಡಬಹುದು, ನೀವು ದುಡ್ಡನ್ನ ಮಾಡಬಹುದು. ಬರೀ ಎಡ್ಜಿಂಗ್, ಬರೀ ಆಪ್ಷನ್ಸ್ ಅನ್ಕೊಂತ ಕೂತ್ಕೊಂಡಿದ್ರೆ ಇದು ಬರೀ ನಮ್ಮ ಇಂಡಿಯನ್ ಮಾರ್ಕೆಟಿಂಗ್ ಡಿಸೈನ್ ಆಗಿರುವಂತ ಸಿಸ್ಟಮ್. ಅದಕ್ಕೋಸ್ಕರ ಒಂದು ಚಾರ್ಟ್, ಒಂದು ಪ್ರೈಸ್ ಅಪ್ ಹೋಗುತ್ತಾ ಡೌನ್ ಹೋಗುತ್ತಾ, ಇದೇ ಪ್ರೈಸ್ ಆಕ್ಷನ್ ಅಂದ್ರೆ ಕಲಿಯೋದು. ಪ್ರೈಸ್ ಆಕ್ಷನ್ ಕಲಿತ್ರೆ ಏನ್ ಬೇಕಾದ್ರೂ ಮಾಡಬಹುದು. ಎಡ್ಜಿಂಗ್ ಮಾಡಿ ಸುಮಾರು ಜನ ಎಡ್ಜಿಂಗ್ ಮಾಡಿ ಸರ್, ಈಗ ಇವತ್ತು ನೀವು ಸ್ಟಾಕ್ ಮಾರ್ಕೆಟ್ ಬಂದಿದ್ದೀರಾ, ಇವತ್ತೇ ಕಲ್ತಿದ್ದೀರಾ, ನಾಳೆಯಿಂದ 2-3 ಲಕ್ಷ ಹಾಕಿ ಎಡ್ಜಿಂಗ್ ಮಾಡಿ ಟ್ರೇಡಿಂಗ್ ಮಾಡ್ತೀರಾ? ಎಷ್ಟ್ ಜನ ಮಾಡ್ತೀರಾ? ಹೌದಲ್ವ? ಭಯ ಅಂತಿದ್ದೇ ಇರುತ್ತೆ ಹೊಸಬ್ರಿಗೆ. ಆಲ್ರೆಡಿ ಕಲ್ತಿರೋರಿಗೆ ಭಯ ಇರುತ್ತೆ, ಹೊಸಬ್ರು ಭಯ ಇರಲ್ವಾ? ಎಷ್ಟ್ ಜನ ಹೋಗ್ಬಿಟ್ಟು ಎಡ್ಜಿಂಗ್ 3-4 ಲಕ್ಷ ಹಾಕೊಂಡು ನೆಕ್ಸ್ಟ್ ಡೇ ಎಡ್ಜಿಂಗ್ ಮಾಡಕ್ ಹೋಗ್ತಾರೆ? ಆಗಲ್ಲ. ಅದು ಒಂದ್ ರೀತಿ ಯಾವ ತರ ಇದೆ ಅಂದ್ರೆ, ಈ ಸಾಧಕ ವಕೀಲ ಕಾಮಿಡಿ ತರ ಇದೆಯಾ ಒಂದು ಮೂವಿಲಿ, ಒಂದು ಗೆರೆ ಹೇಳ್ಬಿಟ್ಟು ಆ ಕಡೆ ನೀನ್ ಬರ್ಬೇಡ, ಈ ಕಡೆ ನಾನ್ ಬರ್ಬೇಡ ಅಂತ. ಅಂದ್ರೆ ನಾವ್ ಹೇಳ್ಕೊಟ್ಟಾಗ ಆಗಿರ್ಬೇಕು, ನೀವು ಅದನ್ನ ಮಾಡಿರಬಾರ್ದು. ಅದು ಪ್ರಯೋಜನ ಇಲ್ಲ, ಹೌದಲ್ವಾ? ಒಂದು ಎಡ್ಜಿಂಗ್ ಅಂತ ಬಂದ್ರೆ ಮಿನಿಮಮ್ ನನ್ನ ಪ್ರಕಾರ 10 to 20 lakhs ಕ್ಯಾಪಿಟಲ್ ಇರ್ಬೇಕು ನಿಮ್ಮ ಹತ್ರ. ಅವಾಗ ಎಡ್ಜಿಂಗ್ ಮಾಡಕ್ಕಾಗೋದು. 5 ರಿಂದ 6 ವರ್ಷ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇರ್ಬೇಕು. ಅವ್ರು ಒಂದು ಮಾಡುವಂತ ವಿಷಯಗಳು, ಓಕೆನಾ? ಕೆಲವೊಬ್ರು ಹೇಳ್ತಿರ್ತಾರೆ 28 ಎಡ್ಜಿಂಗ್ ಅಂತ. ಓಕೆನಾ? ಬಿಗಿನಿಂಗ್ ಹೊಸದಾಗಿ ಬರೋರು ಅಂದ್ರೆ ಕಲೀನೇಕೆ 1 ಲಕ್ಷ ಇದೆ ನನ್ನ ಹತ್ರ, ಹಂಗಾದ್ರೆ ಕಲೀಲೇಬಾರ್ದ ನಾನು ಸ್ಟಾಕ್ ಮಾರ್ಕೆಟ್? ಇವಾಗ ಎಡ್ಜಿಂಗ್ ಮಾಡಕ್ ಹೋಗ್ಬೇಕಾದ್ರೆ 3 ಲಕ್ಷ ಬೇಕು. ಈ ತರ ಒಂದು ಕಾಂಪ್ಲಿಕೇಶನ್ಸ್ ಇದೆ. ಹಾಗಾಗಿ ನಾನು ಸ್ಟಾಕ್ಸ್ ಅಲ್ಲಿ ಅಂತೂ ಆಲ್ಮೋಸ್ಟ್ ನಾನು 80% ಇಕ್ವಿಟಿಲಿ ಟ್ರೇಡ್, ಸ್ವಿಂಗ್ ಟ್ರೇಡ್, ಎವ್ರಿಥಿಂಗ್ 80% ಅಲ್ಲಿ ನಾನು ಇಕ್ವಿಟಿನೇ ಮಾಡೋದು. 20% ಅಲ್ಲಿ ಒಂದು ಚಾನ್ಸ್ ನ ತಗೋಬಹುದು. ಒಂದು 5% ಆಪ್ಷನ್ ಟ್ರೇಡಿಂಗ್ ಮಾಡ್ತಿರೋ, 5% ಕ್ರಿಪ್ಟೋ ಫಾರೆಕ್ಸ್ ಮಾಡ್ತಿರೋ, 5% ನಾನು ಅನ್ಲಿಸ್ಟೆಡ್ ಸ್ಟಾಕ್ ಅಲ್ಲಿ ಇನ್ವೆಸ್ಟೆಡ್ ಇದ್ದೀನಿ, ಅನ್ಲಿಸ್ಟೆಡ್ ಸ್ಟಾಕ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡ್ತೀನಿ. ಈ ತರ ಒಂದು ಡೈವರ್ಸಿಫೈ
ನನಗೂ ಮಿಸ್ ಔಟ್ ಫೀಲ್ ಆಗ್ಬಾರ್ದಲ್ಲ, ನಾನು ಅದನ್ನ ಮಾಡ್ಲಿಲ್ಲ ಇದನ್ನ ಮಾಡ್ಲಿಲ್ಲ ಅಂತ. ಆ ತರ ಒಂದು 20% ಅಲ್ಲಿ ಟ್ರೇಡ್ ಮಾಡಿ ಕೂಡ ದುಡ್ಡನ್ನ ಮಾಡಬಹುದು. ಇವತ್ತಿನ ವಿಷಯ ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಆಗಿತ್ತು ಸ್ನೇಹಿತರೆ. ಯಾರೆಲ್ಲ ಒಂದು ನಮ್ಮ ಪ್ರೈಸ್ ಆಕ್ಷನ್ ಕಲಿಬೇಕು, ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕು, ನಾನು ಕೂಡ ಟ್ರೇಡರ್ ಆಗಬೇಕು, ಫುಲ್ ಟೈಮ್ ಟ್ರೇಡರ್ ಆಗಬೇಕು, ಬನ್ನಿ ನಮ್ಮ ಅಕಾಡೆಮಿ ಮಾಸ್ಟರ್ ಟ್ರೇಡರ್ ಅಕಾಡೆಮಿ, ನಾಗವಾರ ಬಸ್ ಸ್ಟಾಪ್, ಜಸ್ಟ್ ಬಸ್ ಸ್ಟಾಪ್ ಆದ ತಕ್ಷಣ ಬಸ್ ಸ್ಟಾಪ್ ಪಕ್ಕದಲ್ಲೇನೆ ಇದೆ, ನಿಯರ್ ಟು ಮನೆತ ಟೆಕ್ ಪಾರ್ಕ್. ಬಂದು ಜಾಯಿನ್ ಆಗಿ ನೀವು ನಿಮ್ಮ ಲೈಫ್ ಅಲ್ಲಿರೋ ಡ್ರೀಮ್ ನ ಅಚೀವ್ ಮಾಡಿ, ನೀವು ಎಲ್ಲಾ ತರದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರುವಂತ ಆಪ್ಷನ್ಸ್, ಫ್ಯೂಚರ್, ಇಕ್ವಿಟಿ ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟ್ ಸೈಕಾಲಜಿ, ಪ್ರೈಸ್ ಆಕ್ಷನ್, ಫಂಡಮೆಂಟಲ್, ಎಲ್ಲ ಅನ್ಲಿಸ್ಟೆಡ್ ಸ್ಟಾಕ್ಸ್, ಫಾರೆಕ್ಸ್, ಕ್ರಿಪ್ಟೋ, ಒಂದು ಎಲ್ಲ ಕಂಪ್ಲೀಟ್ ಒಂದೇ ಕೋರ್ಸ್ ಅಲ್ಲಿ ನೀವು ಕಲಿಬಹುದು. ಇದು ಒಂದು ಸುವರ್ಣ ಅವಕಾಶ ನಿಮ್ಗೆ. ಪ್ಲಸ್ ನಮ್ಮ ಹತ್ರ ಒಂದು ಲೈಫ್ ಟೈಮ್ ನಿಮ್ಗೆ ಆನ್ಲೈನ್ ಸಪೋರ್ಟ್ ಇರುತ್ತೆ, ಆನ್ಲೈನ್ ಒಂದು ವೆಬಿನಾರ್ಸ್ ಗಳಿರುತ್ತೆ. ನೀವು ಒಂದು ಕಲ್ತಿರೋದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಎವ್ರಿ ವೀಕು ನಿಮ್ಗೆ ಪ್ರಾಕ್ಟೀಸ್ ಕ್ಲಾಸ್ ಅಂತ ಇರುತ್ತೆ. ಇದನ್ನ ಯಾರು ನಿಮ್ಗೆ ಕೊಟ್ಟು ಇರಲ್ಲ, ನಮ್ಮ ಹತ್ರ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಸಿಗುತ್ತೆ. ಯಾಕಂದ್ರೆ ನೋಡಿ ಸರ್, ಇವತ್ತು ಕಲ್ತು ನೀವು ಹೋದ್ಮೇಲೆ ಆ ಡೌಟ್ ಇವತ್ತು ಬರಲ್ಲ, ನಾಳೆ ಬರಲ್ಲ, ಒಂದ್ ತಿಂಗಳಾದ್ಮೇಲೆ ಬರುತ್ತೆ, ಏನೋ ಗೊತ್ತಾಗಲ್ಲ, ಅರ್ಥ ಆಗಲ್ಲ. ಅವಾಗ ಯಾರಿಗೋ ಕೇಳ್ತೀರಾ, ಬನ್ನಿ ಅಕಾಡೆಮಿಗೆ ಅಂತಾರೆ, ಬರಕ್ಕಾಗಲ್ಲ. ಯಾವಾಗ್ಲೂ ಅಕಾಡೆಮಿ ಹೋಗೋದು ಕುತ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರ ಒಂದು ಆಪ್ಷನ್ಸ್ ಮಾಡಿದೀವಿ. ನೀವು ಅಕಾಡೆಮಿಗೂ ಬರ್ಬೋದು, ಆನ್ಲೈನ್ ಅಲ್ಲೂ ಅಟೆಂಡ್ ಮಾಡಿ ನಿಮ್ಮ ಒಂದು ಕ್ವಶನ್ಸ್ ನ ಕ್ಲಾರಿಫೈ ಮಾಡಬಹುದು. ನೀವು ಕೂಡ ಒಬ್ಬ ಟ್ರೇಡರ್ ಆಗಬಹುದು. ಈ ಒಂದು ಫಾರೆಕ್ಸ್ ಟ್ರೇಡಿಂಗ್ ನ ಒಂದು ಪ್ಲಾಟ್ಫಾರ್ಮ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹೋಗಿ ನೀವು ಲಾಗಿನ್ ಮಾಡಿ ಟ್ರೇಡ್ ನ ಸ್ಟಾರ್ಟ್ ಮಾಡಬಹುದು. ಎಕ್ಸ್ನೆಸ್ ಅಂತ ಈ ಒಂದು ಪ್ಲಾಟ್ಫಾರ್ಮ್ ಹೆಸರು, ಎಕ್ಸ್ನೆಸ್ ಅಂತ. ಇದೊಂದು ನಮ್ಮ ಮುಖಾಂತರ ಲಾಗಿನ್ ಆಗೋ ಮುಖಾಂತರ ಕೂಡ ನಾವು ಅಡಿಷನಲ್ ಸಪೋರ್ಟ್ ಕೂಡ ಮಾಡ್ತೀವಿ. ನಮ್ಮ ಒಂದು ಲಿಂಕ್ ಥ್ರೂ ನೀವು ಲಾಗಿನ್ ಆದ್ರೆ ಅದು ಫ್ರೀ ಆಗಿ ಇನ್ಫಾರ್ಮೇಶನ್ ಕೂಡ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ನಿಮ್ಮನ್ನ ಆಡ್ ಮಾಡಿ ಫ್ರೀ ಆಗಿ ಒಂದು ಎಜುಕೇಶನ್ ಕೂಡ ಮಾಡ್ತೀವಿ ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ. ಓಕೆ, ಯಾರೆಲ್ಲ ಒಂದು ಇಂಟ್ರೆಸ್ಟೆಡ್ ಇದ್ದೀರಾ, ಯಾರೆಲ್ಲ ನಿಮ್ಮ ಡೌಟ್ಸ್ ಗಳಿದೆ ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಆಗಿರ್ಬೋದು, ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಏನ್ ಅರ್ಥ ಆಗಿಲ್ಲ, ನಮ್ಮ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಕೂಡ ಮಾಡಬಹುದು.